ಎಂತ ಸುಂದರವಾದ ಜಾಗ ಪತ್ಲು, ಇಲ್ಲೇ ಟೆಂಟ್ ಹಾಕ್ಬಿಡೋಣ ಅನಿಸ್ತಾ ಇದೆ. ಜೀವನದಲ್ಲಿ ನಿಜ ಹೇಳ್ಬಿಟ್ಟೆ ಕಣೋ, ನಾವು 4 ಜನ ಇಲ್ಲೇ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಯ್ಯೋ, ನಾವು 4 ಜನ ಅಲ್ಲ ಕಣೋ, 5 ಜನ. ಟೀ ಅಂಗಡಿ ನಾಯಕನ್ ಮರ್ತ್ಬಿಟ್ಯಾ? ಇಲ್ಲ ಅಂದ್ರೆ ಯಾರು ನನಗೆ ಸಮಾಸ ಮಾಡ್ಕೊಡೋರು ಹೇಳೋ? ಅಯ್ಯಯ್ಯೋ, ಇಂಥ ಸುಂದರವಾದ ಜಾಗದಲ್ಲಿ ನಿನಗೆ ಸಮೋಸದ ಚಿಂತೆನಾ? ನಡಿ ನಡಿ, ಬೇಗ ಬೇಗ ಟೆಂಟ್ ಮಾಡೋಣಂತೆ. ಅಯ್ಯಯ್ಯಪ್ಪ, ನೀನು ಮೋಟು ಸವಾಸ ಮಾಡಿದ್ರೆ ಹಿಂಗೆ ಕಣ ಆಗೋದು ಗುಬೆ. ಅವನಿಗೆ ಬರೀ ಸಮೋಸ ತಿನ್ನೋದಷ್ಟೇ ಕಣ ಗೊತ್ತು. ಡೇಂಜರ್ ಕಣ. ಇನ್ ನಾವು ಯಾವ ರಿಸ್ಕ್ ತಗೊಳದ್ ಬೇಡ. ಸಂಜೆ ತನಕ ಹಿಂಗೆ ನೋವು ಇದ್ದೇ ಇರುತ್ತೆ. ಗಟ್ಟಿಯಾಗಿ ಹಗ್ಗ ಹಿಡ್ಕೊಳ್ಳೋ, ಇಲ್ಲಾರು ಬಿದ್ದೋಗ್ಬಿಡುತ್ತೆ. ನನ್ನ ಪೇಷಂಟ್ಗಳ ಮೇಲೆ ಹಣೆ, ಇನ್ನೊಂದ್ಸರಿ ನಾ ಟ್ರಕ್ಕಿಂಗ್ ಬರೋದಿಲ್ಲ. ಅಕಸ್ಮಾತ್ ಬಂದ್ರು ಟೆಂಟ್ ಹಾಕೋದಕ್ಕೆ ನಾನು ಬರೋದೇ ಇಲ್ಲ. ಅಕಸ್ಮಾತ್ ಹಿಡ್ಕೊಂಡ್ರು ಸ್ವೈನ್ ಟಾಪಕ್ ಅಂತ ಬಿಟ್ಬಿಡ್ತೀನಿ, ನಾನು ಗಟ್ಟಿಯಾಗಿ ಹಿಡ್ಕೊಳ್ಳೋದೇ ಇಲ್ಲ. ಓ ಮೈ ಗಾಡ್, ಡಾಕ್ಟ್ರೆ, ನೀವು ಏನ್ ಮಾಡ್ತೀರಿ ಏನ್ ಮಾಡಲ್ಲ ಅಂತ ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ನೀವು? ಅಯ್ಯೋ, ಟ್ರಕ್ಕಿಂಗ್ ನಾವು ಬೆಟ್ಟದ ಮೇಲೆ ಗೋಡೆ ಮೇಲೆ ಮಾಡ್ತೀವಿ, ಆಕಾಶದ ಮೇಲೆ ಮಾಡ್ತಾ ಇದೀವಲ್ಲ. ಮೋಟು, ಏನಾದ್ರು ಯೋಚನೆ ಮಾಡೋ. ಅಯ್ಯೋ, ನಾನೇನೋ ಮಾಡ್ಲಿ, ಖಾಲಿ ಹೊಟ್ಟೆಲ್ಲ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರೂ ಮಾಡೋ ದಯವಿಟ್ಟು. ನಾನೇನ್ ಮಾಡಕ್ಕಾಗತ್ತೋ? ಮೊದ್ಲು ಅಕ್ಕನ ಗಟ್ಟಿಯಾಗಿ ಹಿಡ್ಕೊ ನೀನು. ಅಯ್ಯೋ ದೇವ್ರೆ, ಗಟ್ಟಿಯಾಗಿ ಹಿಡ್ಕೊಂಡಿದ್ದಕ್ಕೆ ನಮ್ಗೆ ಈ ಗತಿ ಬರ್ಬಿಡ್ತು. ಈಗ್ಲೂ ಗಟ್ಟಿಯಾಗಿ ಹಿಡ್ಕೊತಿದ್ಯಲ್ಲ, ಯಾರಾದ್ರೂ ಕಾಪಾಡಿ ದೇವ್ರೆ, ಕಾಪಾಡಿ ನಮ್ಮನ್ನ. ಅಯ್ಯೋ, ಅಯ್ಯಪ್ಪ ಕಾಪಾಡಿ. ಅಯ್ಯೋ, ಸ್ವಲ್ಪ ಇರೋ ಮೋಟು. ಕಾಡಲ್ಲಿ ಬೆಂಕಿ ಹಚ್ಚೋದ್ರಲ್ಲಿ ನನ್ಗೆ 20 ವರ್ಷದ ಅನುಭವ ಇದೆ ಗೊತ್ತಾ? ಹಂಗನ್ಬಿಟ್ಟು ನಮ್ಮ ಎದೆ ಮೇಲೆ ಬೆಂಕಿ ಹಾಕ್ಬೇಡಪ್ಪ, ಈ ಕಡ್ಗೆ ಮೇಲೆ ಬೆಂಕಿ ಹಾಕೋ. ನಾನು ಅದನ್ನೇ ಕಣ ಹೇಳಿದ್ದು. ಇಲ್ಲಿ ನೋಡು, ಟ್ರೆಕ್ಕಿಂಗ್ ಸಮಯದಲ್ಲಿ ಕಲ್ಲಿಂದ ಹೀಗೆ ಬೆಂಕಿ ಹಚ್ಚಬಹುದು. ಲೇ, ಜೀವನ ಪೂರ್ತಿ ನೀನ್ ಕಲ್ಕುಟ್ಕ ಆಗ್ಬಿಟ್ರೆ ಹೆಂಗೋ, ಬೆಂಕಿ ಯಾವಾಗ ಹಚ್ತೀಯ? ಬಾಟ್ಲಲ್ಲಿ ಎಣ್ಣೆ ಇದೆ, ನಾನು ಈಗಲೇ ಹೋಗಿ ಎಣ್ಣೆ ತಗೊಂಡ್ಬರ್ತೀನಿ. ಅದನ್ನ ಹೋಯ್ದ್ರೆ ಇನ್ನೂ ಜೋರಾಗಿ ಉರಿಯುತ್ತೆ. ನಿಲ್ಲು, ಎಣ್ಣೆ ತರೋದ್ರಲ್ಲಿ ನಂಗೆ 20 ವರ್ಷದ ಅನುಭವ ಇದೆ ಗೊತ್ತಾ? ಅಯ್ಯೋ, ನೀನು ಒದೆ ತಿನ್ನೋದ್ರಲ್ಲೂ 20 ವರ್ಷದ ಅನುಭವ ಇದೆ ತಾನೇ? ಅಯ್ಯಪ್ಪ, ಇಲ್ಲ 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 ಅಮ್ಮ, ಅಯ್ಯಪ್ಪ ಕಾಪಾಡಿ, ಕಾಪಾಡಿ. ಅಯ್ಯೋ, ಸಮೋಸ ಬಿಸಿ ಇಲ್ಲ ಅಂತಂದ್ರೆ ಅದನ್ನ ತಿನ್ನೋದ್ರಲ್ಲಿ ಮಜಾನೇ ಇರೋದಿಲ್ಲ. ಇವನ್ ಮಕ ಮುಚ್ಚ ಬರೀ ಸಬಾಸನೆ ತುಂಬ್ಕೊಂಡ್ ಬಂದವನೆ. ಇವನ್ ಸಾಮಾನೆಲ್ಲ ನನ್ನ ಬ್ಯಾಗಲ್ಲಿ ಇಟ್ಟವನೆ. ಇವನ್ ಏನಪ್ಪ ಮಾಡೋದು? ಆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಜಗತ್ತೇ ಸ್ವರ್ಗದ ತರ ಕಾಣುತ್ತೆ. ಸ್ವರ್ಗದ ತರ ಕಾಣ್ದ ಇನ್ನಂಗ ಕಾಣುತ್ತೆ. ಯಾಕಂದ್ರೆ ಇಷ್ಟ ಎತ್ತರದ ಬೆಟ್ಟ ಹತ್ತುತ್ತಾ ಇನ್ನು ಸೀದಾ ಸ್ವರ್ಗಕ್ಕೆ ಹೊಂಟಾಗ್ಬಿಡ್ತೀವಿ. ನಾತಲಪ್ಪ. ಅಯ್ಯಯ್ಯೋ ಮೋಟು, ನೀನ್ ಯೋಚನೆ ಮಾಡ್ಬೇಡ, ನಾನ್ ನಿನ್ನ ಹಗ್ಗದಿಂದ ಹಂಗೆ ಎಳ್ಕೊಂಡ್ಬಿಡ್ತೀನಿ. ಹಾಗಿದ್ರೆ ಸರಿ, ನಡಿ ಹತ್ತೋಣ. ಇಂಥ ಪುಟಾಣಿ ಆಗಿರೋ ಬೆಟ್ಟ ಅದಕ್ಕೆ ಭಯ ಹಾಕ್ಬಿಡ್ಬೇಕಳು. ಅಯ್ಯಯ್ಯೋ ಮೋಟು, ನನ್ನ ಆಪ್ತ ಮಿತ್ರ, ಆಪ್ತ ರಕ್ಷಕ, ಕಾಪಾಡು. ಅಯ್ಯಯ್ಯೋ, ಗರುಡದೇವ ನಮ್ಮನ್ನ ರಕ್ಷಿಸ್ಬಿಟ್ಟ. ಒಳ್ಳೆ ಜಾಗದಲ್ಲಿ ಲ್ಯಾಂಡ್ ಮಾಡಪ್ಪ ಗರುಡದೇವ, ನೀನು ನಮೋ ನಮಃ. ಈ ಗರುಡ ನಮ್ಮಿಬ್ಬರನ್ನು ಅದ್ರ ಮಗುಗೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಕರ್ಕೊಂಡ್ ಬಂದಿರ್ಬೋದು ಕಣ. ಅಯ್ಯಯ್ಯೋ, ಈಗ ಏನ್ ಮಾಡೋದು ಮೋಟು? ಏನಾದ್ರು ಯೋಚನೆ ಮಾಡೋ. ನಾನ್ ಏನ್ ಮಾಡ್ಲಿ ಬತ್ಲೋ, ಖಾಲಿ ಹೊಟ್ಟೆಲ್ಲ ತಲೆನ ಓಡೋದಿಲ್ಲ. ನೀನೇ ಏನಾದ್ರು ಯೋಚಿಸೋ ಪ್ಲೀಸ್. ಅಯ್ಯಯ್ಯೋ, ಈ ಮಗು ಹೊಟ್ಟೆ ತುಂಬಬೇಕೇನೋ. ನೀವ್ರಮ್ಮ ಬಂದ್ರೆ ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ಯಾ? ಏನೋ ಇದು ನಮ್ಮನ್ನ ಹಸಿ ತಿನ್ಬಿಡುತ್ತೇನೋ. ಅಯ್ಯೋ, ಮತ್ತೆ ನಮ್ಮನ್ನ ಯಾರು ಕಾಪಾಡೋರು? ಅಯ್ಯೋ, ಮೊದ್ಲು ಈ ಗೋಡಿಂದ ತಪ್ಪಿಸ್ಕೊಳ್ಳೋಣ ಬಾರೋ.
ಅಯ್ಯೋ ಇದಕ್ಕೆ ನಾವ್ ಹೇಳೋದು ಬೀಳೋದು ತುಂಬಾ ಖುಷಿ ಅನ್ಸುತ್ತೆ ಕಣ. ಹಾಗಿದ್ರೆ ಮತ್ತೆ ಹತ್ತೋದು ಜಾರದು ಮಾಡೋಣ. ಓಕೆ ಪತ್ಲು ಈಗ ಮತ್ತೆ ಇನ್ನೊಂದ್ಸಲ ಆಡೋಣ ಬಾರೋ. ಓಕೆ ಓಡಿ ಬಾ ನಾವು ಓಡುವೆ ಓಡಿ ಬಾ ನೀನ್ ತುಂಬಾ ಒಳ್ಳೆ ಮಗು, ನಿಮ್ಮ ಅಮ್ಮನ ತರ. ಓಡಿ ಬಾ. ಅಯ್ಯೋ ಲೇ ಇದೇನೋ ಇಲ್ಲ ತಗ್ಲಾಕಂತು. ಲೇ ಇದನ್ನ ಮೊದ್ಲು ಅದ್ರ ಮನೆ ಹತ್ರ ಬಿಟ್ಬಿಡೋಣ, ಇಲ್ಲಾಂದ್ರೆ ಅವ್ರಮ್ಮ ನಾವೇ ತಕೊಂಬಂದಿದೀವಿ ಅಂತ ನಮ್ಮನ್ನ ಕುಕ್ಕಿ ಸಾಯಿಸ್ಬಿಡುತ್ತೆ. ನೀನ್ ಎಷ್ಟು ಒಳ್ಳೆ ಪುಟಾಣಿ ಮಗು, ನಿಮ್ಮ ಅಮ್ಮನ ತರ ನೀನು ಮೇಲೆ ಕಾರ್ಕೊಂಡು ಹೋಗ್ತೀಯ ಈಗ. ಪತ್ತು ನಿನ್ ನೆರಳು ಇದಕ್ಕಿದಂಗೆ ಯಾಕೋ ಇಷ್ಟೊಂದು ದೊಡ್ಡದಾಗ್ತಾ ಹೋಗ್ತಾ ಇದೆ. ಮೇಲ್ಗಡೆ ನೋಡು ಎಲ್ಲ ನಿನಗೆ ಗೊತ್ತಾಗುತ್ತೆ. ಅಯ್ಯೋ ಅವ್ರಿಬ್ರು ನಮ್ ತಲೆ ಮೇಲೆ ಇದಾರೆ ಕಣೋ. ಅಯ್ಯೋ ಮೋಟು ಏನಾದ್ರು ಯೋಚನೆ ಮಾಡೋ, ಇಲ್ಲಾಂದ್ರೆ ನಮ್ಮ ತಲೆ ಇರೋ ಜಾಗದಲ್ಲಿ ಇರೋದಿಲ್ಲ. ಅಯ್ಯೋ ನಾನೇನೋ ಮಾಡ್ಲೆ, ಖಾಲಿ ಹೊಟ್ಟೆಲ್ಲ ತಲೆನೇ ಏನು ಓಡೋದಿಲ್ಲ ಕಣೋ. ನೀನೇ ಏನಾದ್ರು ಯೋಚನೆ ಮಾಡೋ ಪತ್ಲು ಬೇಗ. ಐಡಿಯಾ ಯೋಚನೆ ಮಾಡೋದೇನೋ, ಮೊದ್ಲು ಬೇಗ ಓಡೋ. ಕಬಡ್ಡಿ ಬಚಾವ್ ಆಗ್ಬಿಟ್ವಿ. ಯಾವ್ದೋ ಗುಹೆ ಒಳಗೆ ಬಂದು ಕೂತ್ಕೊಂಡ್ಬಿಟ್ಟಿದೀವಿ. ಅಯ್ಯೋ ಆಚೆ ಹೋಗೋಣ ಬಾರೋ, ಹದ್ದೆಲ್ಲ ಹೋಗೈತೆ ನೋಡೋಣ. ಹದ್ದಿನ ರಾಡಿ ಎಲ್ಲ ಎಸ್ಕೇಪ್ ಆಗ್ಬಿಟ್ಲು ಅನ್ಸುತ್ತೆ. ಅಲ್ಲಿದ್ದಾರ ನೋಡು ಮೋಟು ಪತ್ಲು. ಅಯ್ಯಯ್ಯೋ ಆ ಪಕ್ಷಿ ಅವ್ರ ಹಿಂದ್ಗಡೆನೆ ಹೋಗ್ತಾ ಇದೆಯಲ್ಲ. ಅಯ್ಯೋ ಇದ್ರ ಮನೆ ಕಾಯೋಗ ಇದ್ಯಾಕೋ ಬಂದು ಸಿಕ್ಕಾಕಂತು, ನಮ್ ಕೆಲಸನೆಲ್ಲ ಹಾಳು ಮಾಡ್ಬಿಡ್ತಲ್ಲೋ. ಬನ್ನಿ ಬನ್ನಿ, ಇಲ್ಲ ಇದೀವಿ ನಾವು. ಬೇಗ ಬೇಗ, ಅದು ನಿಮ್ಮಿಂದನೇ ಇದೆ. ಅಯ್ಯಯ್ಯೋ ಡಾಕ್ಟರ, ಫಸ್ಟ್ ಟೈಮ್ ನೀವು ಸಖತ್ತಾಗಿರೋ ಒಂದು ಐಡಿಯಾ ಕಂಡು ಬಿಟ್ಟಿದ್ದೀರ. ಎಷ್ಟು ಯೂಸ್ ಆಗ್ತಿದೆ ಅಲ್ವಾ? ಕಾಪಾಡು ಬೇಗ. ನಿನ್ ಬಾಯಿ ಯಾಕೆ ಗಪ್ನಾಟ ಹೊಡಿತಾ ಇದೆ? ಬ್ರಷ್ ಮಾಡೋದಿಲ್ವಾ ನೀನು? ಪತ್ಲು ಏನಾದ್ರು ಮಾಡೋ, ಇದನ್ನ ನಾನು ಕರ್ಕೊಂಡು ಹೋಗೋ ಪ್ಲಾನ್ ಮಾಡ್ಕೊಂಡೆ ಬಂದಿದೆ ಅನ್ಸುತ್ತೆ. ಈ ಐರಾವತ ಇದ್ಮೇಲೆ ನಿನ್ ಯಾರು ಟಚ್ ಮಾಡಕ್ಕಾಗಲ್ಲ ಕಣ. ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಕಡೆ ಆಡ್ತಲ್ಲಿ ಮೇಲೆ ಕೆತ್ಬಿಡಪ್ಪ ನೀನು. ಅಯ್ಯೋ ಮೇಡಮ್, ನಾನು ನಿಮ್ಗೆ ಏನ್ ಮಾಡ್ದೆ ಹೇಳಿ? ಯಾಕೆ ನನ್ನಿಂದ ಬೇತಾಡ್ತಾರ ಬರ್ತಾನೆ ಇದ್ದೀರಲ್ಲ, ವಾಪಸ್ ಹೋಗ್ಬಿಡಿ. ಡಾಕ್ಟರ್ ಮುನ್ಸ್ವಾಮಿ ಏನ್ ಮಾಡ್ತಿದ್ಯಾ ನೀನು? ಮುಂದೆ ನೋಡು, ನಾವೆಲ್ಲ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಅಯ್ಯೋ ಪತ್ಲು ಹಂಗೆಲ್ಲ ಮಾತಾಡ್ಬೇಡ ಕಣೋ. ಈ ಗಾಡಿನ ಓಡ್ಸಕ್ಕೆ ಬರ್ಲಾ ಕಣೋ, ನನಗೆ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಬಲ್ಲೆ ಬಲ್ಲೆ ಕುಣಿಯೋಣ ಬಾರೆ, ಕುಣಿಯೋಣ ಬಾರೆ. ಕೋಟೆ ಒಳಗೆ ಬಂದ್ಬಿಟ್ಟಿದೀನಿ ಅನ್ಸುತ್ತೆ. ಅದಕ್ಕೆ ಹೇಳೋದಪ್ಪ, ಭೂಮಿ ಗುಂಡಿಗಿದೆ ಅಂತ. ಅಯ್ಯಯ್ಯೋ ಹಂಗಾದ್ರೆ ಏನಪ್ಪ ಮಾಡೋದು? ಅದಕ್ಕೆ ಹೇಳೋದು, ದೇವರ ಆಟ ಬಲ್ಲವರ ಯಾರು. ಅಯ್ಯಪ್ಪ ಅಯ್ಯೋ